ಇನ್ನು ಕುತಂತ್ರಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡೋದಕ್ಕೆ ಭಾರತ ಸರ್ವಸನ್ನದ್ಧ ಆಗಿದೆ. ವೈರಿ ರಾಷ್ಟ್ರದ ಕೂಗಳತೆ ದೂರದಲ್ಲೇ ಸಮರಾಭ್ಯಾಸ ಕೂಡ ಆರಂಭ ಮಾಡಿದೆ. ಇದರಿಂದ ಪರಮ ಪಾಪಿ ಪಾಕ್ಗೆ ಪುಕ ಶುರುವಾಗಿದೆ. ಬೆದರಿದ ಪಾಕ್ ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಹೊಣೆ ಹೊರಸಿದೆ. ಯುದ್ಧ ಆಗಿಯೇ ಬಿಡುತ್ತೆ ಅನ್ನೋ ಭೀತಿಯಲ್ಲಿ ಪರಮ ಪಾಪಿ ಪಾಕಿಸ್ತಾನ ಇದೆ. ಭಾರತದ ದಾಳಿ ಭೀತಿಯಿಂದ ಪತರಗುಟ್ಟಿದೆ. ಹೆಜ್ಜೆ ಹೆಜ್ಜೆಗೂ ಭದ್ರತೆಯ ಬೇಲಿ ಹಾಕಿಕೊಳ್ತಿದೆ. ಪಾಕಿಸ್ತಾನ ಸಮೀಪವೇ ಭಾರತೀಯ ನೌಕಾಪಡೆ ಸಮರಾಭ್ಯಾಸ. ತಂಟೆಗೆ ಬಂದ್ರೆ ತಟ್ಟಿ ಬಿಡ್ತೀವಿ ಎಂದು ಪರಮ ಪಾಪಿ ಪಾಕ್ಗೆ ವಾರ್ನ್. ಭಾರತೀಯ ಸೇನೆ ಶಕ್ತಿ ಪ್ರದರ್ಶನಕ್ಕೆ ಪಾಪಿ ಪಾಕ್ ಬೆದರಿದೆ. ಗುಜರಾತ್ನ ಪೋರಬಂದರ್ನಲ್ಲಿ ನೌಕಾ ಸೇನೆ ತಾಲೀಮು ನಡೆಸುತ್ತಿದೆ. ಪಾಕಿಸ್ತಾನದ ಸಮೀಪವೇ ಭಾರತ ಸೇನೆ ಸಮರಾಭ್ಯಾಸ ನಡೆಸಿದ್ದು ತಂಟೆಗೆ ಬಂದ್ರೆ ತಟ್ಟಿ ಬಿಡ್ತೀವಿ ಎಂದು ಎಚ್ಚರಿಕೆ ನೀಡಿದೆ. ಕ್ಷಿಪಣಿಗಳ ಪರೀಕ್ಷೆ ನಡೆಸಿ ಕುತಂತ್ರಿ ಪಾಕ್ಗೆ ಕೌಂಟರ್ ಅಟ್ಯಾಕ್ ಮಾಡಿದೆ. ಪಾಕ್ನಿಂದ 85 ನಾಟಿಕಲ್ ಮೈಲಿ ದೂರದಲ್ಲಿ ತಾಲೀಮು ನಡೆಸಿದ್ದು ಪಾಕಿಸ್ತಾನ ಸೇನೆ ಚಲನವಲನದ ಮೇಲೆ ಭಾರತ ಕಣ್ಣಿಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ 4 ಗ್ರೀನ್ ನೋಟಿಫಿಕೇಶನ್ ಜಾರಿ. ಯುದ್ಧಾಭ್ಯಾಸ ಸಮಯದಲ್ಲಿ ಅಲರ್ಟ್ ಆಗಿರಲು ಸೂಚನೆ. ಯುದ್ಧಾಭ್ಯಾಸ ಆರಂಭಿಸಿರೋ ಭಾರತೀಯ ನೌಕಾಸೇನೆ ಸಾರ್ವಜನಿಕರಿಗೆ ಎಚ್ಚರಿಕೆಯಿಂದಿರುವಂತೆ 4 ಗ್ರೀನ್ ನೋಟಿಫಿಕೇಶನ್ ಜಾರಿಗೊಳಿಸಿದೆ. ಏಪ್ರಿಲ್ 30ರಿಂದ ಮೇ 3ರವರೆಗೂ ಸಮರಾಭ್ಯಾಸ ನಡೆಯಲಿದೆ. ಈ ವೇಳೆ ಎಚ್ಚರಿಕೆಯಿಂದ ಇರಬೇಕು. ಹಡಗು, ದೋಣಿ, ವಿಮಾನ ಸಂಚರಿಸುವ ವೇಳೆ ಅಲರ್ಟ್ ಆಗಿರಿ ಅಂತ ಭಾರತೀಯ ನೌಕಾಸೇನೆ ಹಸಿರು ಪ್ರಕಟಣೆ ಹೊರಡಿಸಿದೆ. ಯುದ್ಧದಾಹಿ ಪಾಕ್ಗೆ ತಕ್ಕ ಶಾಸ್ತಿ ಮಾಡುವುದಕ್ಕೆ ಭಾರತವು ಸರ್ವ ಸನ್ನದ್ಧವಾಗಿದೆ. ಸೂರತ್ನ ಅದಾನಿ ಬಂದರ್ಗೆ ಐಎನ್ಎಸ್ ಸೂರತ್ ಹಡಗು ತಲುಪಿದೆ. 2 ದಿನ ಹಜಿರಾದ ಅದಾನಿ ಬಂದರ್ನಲ್ಲಿಯೇ ಯುದ್ಧ ನೌಕೆ ತಂಗಲಿದೆ. ಒಂದ್ ಕಡೆ ಯುದ್ಧಾಭ್ಯಾಸ ನಡೀತಿದ್ರೆ ಮತ್ತೊಂದ್ ಕಡೆ ಪಾಕ್ ವಿಮಾನ ಕಳ್ಳದಾರಿಯಲ್ಲಿ ನುಸುಳದಂತೆ ಕೇಂದ್ರ ಅಸ್ತ್ರ ಪ್ರಯೋಗಿಸಿದೆ. ಏರ್ ಸ್ಪೇಸ್ ಬಂದ್ ಬೆನ್ನಲ್ಲೇ ಅತ್ಯಾಧುನಿಕ ತಂತ್ರಜ್ಞಾನವಿರೋ ಜಾಮರ್ ಅಳವಡಿಸಿದೆ. ಭಾರತದ ಪಶ್ಚಿಮ ಗಡಿಯಲ್ಲಿ ಜಾಮರ್ ಸಿಸ್ಟಮ್ ಅಳವಡಿಕೆ ಮಾಡಲಾಗಿದೆ. ಸ್ಯಾಟಲೈಟ್ ನೇವಿಗೇಷನ್ ಸಿಸ್ಟಮ್ ಮೇಲೆ ಭಾರತ ಹದ್ದಿನ ಕಣ್ಣಿಟ್ಟಿದೆ. ಯಾವುದೇ ಕ್ಷಣದಲ್ಲಿ ಭಾರತ ಅಟ್ಯಾಕ್ ಮಾಡಬಹುದು ಅನ್ನೋ ಆತಂಕ ಪಾಕಿಸ್ತಾನಕ್ಕೆ ಕಾಡ್ತಿದೆ. ಹೀಗಾಗಿಯೇ ಪಾಕ್ ಗುಪ್ತಚರ ಸಂಸ್ಥೆ ಐಎಸ್ಐ ಮುಖ್ಯಸ್ಥ ಅಸೀಂ ಮಲಿಕ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹೊಣೆ ಹೊರಿಸಿದೆ. ಭಾರತ ಪಾಕ್ಗೆ ಶಾಂತಿ ಕಾಪಾಡಲು ಮಾತುಕತೆ ನಡೆಸುವಂತೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಒತ್ತಾಯಿಸಿದ್ದಾರೆ. 2 ರಾಷ್ಟ್ರಗಳ ನಾಯಕರೊಂದಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಅಮೆರಿಕ ನಿಲ್ಲಲಿದೆ ಅಂತ ಸಂದೇಶ ರವಾನಿಸಿದ್ದಾರೆ. ಮಾರ್ಕ್ ರೂಬಿಯೋ ಜೊತೆಗಿನ ಮಾತುಕತೆ ಬಗ್ಗೆ ಜೈಶಂಕರ್ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಪಾಕ್ ಜೊತೆ ಮಾತುಕತೆ ಸಾಧ್ಯವಿಲ್ಲ ಅಂತ ಖಂಡಾತುಂಡವಾಗಿ ಬರೆದುಕೊಂಡಿದ್ದಾರೆ. ಪಹಲ್ಗಾಮ್ ದಾಳಿ ಕುರಿತು ಅಮೆರಿಕದ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಜೊತೆಗೆ ನಿನ್ನೆ ಚರ್ಚಿಸಲಾಗಿದೆ. ದಾಳಿ ಹಿಂದಿನ ಅಪರಾಧಿಗಳು, ಬೆಂಬಲಿಗರು ಹಾಗೂ ದಾಳಿಗೆ ಯೋಜನೆ ರೂಪಿಸಿದವರನ್ನ ಕಟಕಟೆಗೆ ತರಬೇಕಿದೆ. ಪಾಕಿಸ್ತಾನಕ್ಕೆ ಅಷ್ಟೇ ಅಲ್ಲ, ಅಲ್ಲಿನ ನಟ ನಟಿಯರಿಗೂ ಭಾರತ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಪಾಕ್ ಸಿನಿತಾರಿಯರ ಇನ್ಸ್ಟಾಗ್ರಾಂ ಖಾತೆಗಳನ್ನ ಬ್ಯಾನ್ ಮಾಡಿದೆ. ಮಹಿರಾ ಖಾನ್, ಹನಿಯಾ ಆಮೀರ್, ಗಾಯಕ ಅಲಿ ಜಾಫರ್ ಇನ್ಸ್ಟಾ ಖಾತೆಗಳಿಗೆ ನಿರ್ಬಂಧ ಹೇರಿದೆ. 16 ಯೂಟ್ಯೂಬ್ ಚಾನೆಲ್ಗಳ ಬ್ಯಾನ್ ಬೆನ್ನಲ್ಲೇ ಇನ್ಸ್ಟಾಗ್ರಾಂ ಖಾತೆಗಳಿಗೂ ನಿರ್ಬಂಧ ಹೇರಿ ಪಾಕ್ಗೆ ಭಾರತ ಶಾಕ್ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ಸೆದೆಬಡಿಯಲು ವಿದ್ಯಾರ್ಥಿಗಳು, ಶಿಕ್ಷಕರಿಗೆ ತರಬೇತಿ ನೀಡಲಾಗ್ತಿದೆ. ನರಹಂತಕರ ವಿರುದ್ಧ ಹೋರಾಡಲು ಸೈನಿಕರು ಮತ್ತು ಪೊಲೀಸರು ವಿಶೇಷವಾದ ಟ್ರೈನಿಂಗ್ ನೀಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.